ನೀವು ದರ್ಶನ ತೊಗೊಳಕ್ ಹೋದಾಗ ಎಸ್ ಸರ್. ಭಕ್ತರು ನೀವು ಬಂದಿದ್ದೀರಿ, ನಿಮಗೆಲ್ಲ ಹೀಗೆ ಹೀಗೆ ಮಾಡಿ ನಿಮಗೇನು ಮಾಡ್ತಾರಂದ್ರೆ ಕೈ ಒಡ್ಡು ಇಲ್ಲಿ, ಕೈ ಒಡ್ಡು ಕೈ ಒಡ್ಡು ಕೈ ಒಡ್ಡು ಅಂತ ಹೇಳಿಬಿಟ್ಟು ನಿಮಗೆ ಹಿಡ್ಕೊ ಇಲ್ಲಿ ಏನಿದೆ ನೋಡು, ಚಾಪೀಸ್ ಏನಿದೆ ನೋಡು, ತೋರಿಸಲ್ಲಿ ವಿಭೂತಿ. ಹೌದಾ? ವಿಭೂತಿ ಬಂದಿದೆ ನೋಡ್ರಿ ಇಲ್ಲಿ. ಎಸ್ ಸರ್. ಹೌದಾ? ಹಚ್ಕೋ ವಿಭೂತಿ. ಶೂನ್ಯದಿಂದ ನಿಮಗೆ ಆಶೀರ್ವಾದ ಮಾಡಿ ವಿಭೂತಿ ಇಲ್ಲಿದೆ ನೋಡಿ. ಎಸ್ ಸರ್. ಹೌದಾ? ಎಸ್ ಸರ್. ವಿಭೂತಿ ಬಂತ? ಎಸ್ ಸರ್. ಶೂನ್ಯದಿಂದಲೇ ವಿಭೂತಿ ಸೃಷ್ಟಿ ಮಾಡಿ ನಿಮಗೆ ಆಶೀರ್ವಾದ ಮಾಡಿದೀವಿ. ಎಸ್ ಸರ್. ನಿಮ್ಮ ಅದೃಷ್ಟ ఎంత ಚೆನ್ನಾಗಿದೆ ನೋಡಪ್ಪ. ಎಸ್ ಸರ್. ನೋಡಿ ಹೇಗೆ ವಿಭೂತಿ ಬಂತು. ಹೇಗೆ ಸರ್? ಕೈಯನ್ನ ಹೀಗೆ ಹೀಗೆ ಮಾಡಿ ಗಾಳಿಯಲ್ಲಿ ವಿಭೂತಿಯನ್ನ ಸೃಷ್ಟಿ ಮಾಡಿದೀವಿ ನಾವು. ಎಸ್ ಸರ್. ವಿಭೂತಿ ಎಲ್ಲಿಂದ ಬಂತು? ಹೆಂಗ್ ಬಂತು? ಆಶ್ಚರ್ಯ ಅಲ್ವಾ? ಸರ್. ನೋಡಿ ಈ ವಿಭೂತಿ ಅಂತಿಂತ ಸಾಮಾನ್ಯ ಅಲ್ಲ, ಇದು ದೇವಲೋಕದಿಂದ ಸ್ವರ್ಗದಿಂದ ಬಂದಂತ ವಿಭೂತಿ ಇದು. ಎಸ್ ಸರ್. ಅಲ್ವಾ? ನೋಡಿ ಹೇಗೆ ಬರಕ್ ಸಾಧ್ಯ ಆತಂದ್ರೆ ಇಲ್ಲಿ ನೋಡಿ ನ್ಯೂಟನ್ ಏನ್ ಹೇಳ್ತಾನಂದ್ರ ಶೂನ್ಯದಿಂದ ಏನನ್ನು ಸೃಷ್ಟಿಸಕ್ ಸಾಧ್ಯ ಇಲ್ಲ ಅಂತ. ಎಸ್ ಸರ್. ಶೂನ್ಯದಿಂದ ಏನನ್ನು ಸೃಷ್ಟಿಸಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಇಲ್ಲಿ ವಿಭೂತಿ ಬಂತ ಅಂದ್ರ ಏನೋ ನಮ್ಮಲ್ಲಿ ಕೈ ಚಳಕ ಇದೆ. ಸರ್. ನಿಮಗೆ ಹೀಗೆ ಹೀಗೆ ಮಾಡೋ ಸಂದರ್ಭದಲ್ಲಿ ವಿಭೂತಿ ತುಂಡನ್ನ ನಾನು ಇಲ್ಲಿ ಇಟ್ಕೊಂಡಿದ್ದೆ. ಇಲ್ಲಿ ಇಟ್ಕೊಂಡು ಹಿಂಗೆ ಹಿಂಗೆ ಗಾಳ ಕೈ ಆಡಿಸಿ ಅದನ್ನ ತಗೊಂಡು ನಿಮಗೆ ತಿಕ್ಕಿ ವಿಭೂತಿ ನಿಮ್ ಕೈ ಕೊಟ್ಟೆ. ಹೌದಾ? ಶೂನ್ಯದಿಂದ ವಿಭೂತಿಯನ್ನ ಸೃಷ್ಟಿ ಮಾಡಿದೀವಿ ಅಂತ ಏನ್ ಮಾಡ್ತಾರೆ, ಕೈ ಚಳಕ ಮಾಡಿ ನಿಮಗೆ ಕೆಲವೊಂದು ಇವನ್ ತೋರಿಸ್ತಾರ. ಹೌದಾ? ಅದಕ್ಕೆ ನೀವು ಜಾಗೃತ ಆಗಿರ್ಬೇಕು. ಅದ್ರಲ್ಲಿ ಏನೋ ಒಂದು ವಿಜ್ಞಾನ ಇದೆ, ಕೈ ಚಳಕ ಇದೆ ಅಂತ ನಿಮ್ಮಲ್ಲಿ ತಲೆಯಾಗಿರ್ಬೇಕಿದ ಒಂದು. ಹೌದಾ? ಅದಕ್ಕ ಏನನ್ನು ಪ್ರಶ್ನಿಸದೆ ಒಪ್ಪಿಕೊಳ್ಳಬೇಡ, ಏನನ್ನು ಪ್ರಶ್ನಿಸದೆ ಒಪ್ಪಿಕೊಳ್ಬಾರ್ದು ಅಂತ. ಅದರಿಂದ ಏನೋ ಇರುತ್ತೆ, ವಿಜ್ಞಾನದಲ್ಲಿ ಅರ್ಥ ಇರುತ್ತೆ ಅದಕ್ಕೆ. ಆಯ್ತಾ? ಓಕೆ.